ದಿಕ್ಕಾಲಾಜನವಚ್ಛಿನ್ನಾನಂತ ಚಿನ್ಮಾತ್ರ ಮೂರ್ತೆಯೇ ಸ್ವಾನುಭೂತೇಕಮಾನಾಯ ನಮಃ ಶಾಂತಾಯ ತೇಜಸೆ. ಚಿಂತನಶ್ರೀಯ 20ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ವೈಚಾರಿಕ ಓಕಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದುವರೆಗೆ ತಾವೆಲ್ಲ ಕೇಳ್ಕೊಂಬಂದ್ರಿ. ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಡಾಕ್ಟರ್ ಎಂ.ಐ. ದೇಸಾಯಿ ಗೌರವಾಧ್ಯಕ್ಷರು ತುಂಬ ಉನ್ನತ ವಿಚಾರವನ್ನು ವ್ಯಕ್ತಪಡಿಸಿದ್ದು. ಇಲ್ಲಿ ಬರೋರು ಮಾತು ಹೆಂಗಾರ ಇರಲಿ, ತೊದಲೋದು ನುಡಿ ಇರಲಿ, ಆದರೆ ಆ ಮಾತು ಮಗುವಿನಂಗಿರಬೇಕು. ಆ ಮಗು ನಕ್ಕಾಗ ಹೆಂಗೆ ಎಲ್ಲರ ಮುಖ ಅಳ್ತಾವೋ ಹಂಗೆ ಅಳಬೇಕು. ಅಷ್ಟು ಶುದ್ಧವಾದಂಥ ಮನಸ್ಸಿನ ವ್ಯಕ್ತಿಗಳು ಇಲ್ಲಿ ಬರಬೇಕು ಅಂತ ಹೇಳಿ ಬಹಳ ಅದ್ಭುತವಾದಂಥ ನುಡಿಗಳನ್ನು ದೇಸಾಯಿ ಸರ್ ಆಡಿದರು. ಹಾಗೆ ಉದ್ಘಾಟಕರಾದಂಥ ಶ್ರೀ ಬಿ.ಡಿ. ಹಿರೇಮಠ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಯನ್ನು ಹೇಳಿರುವಂಥ ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಶಿವಾನಂದ ಕೂಸತ್ ಅವರಿಗೂ ಕೂಡ ಅನಂತ ನಮಸ್ಕಾರ. ಹಾಗೆ ಮುಖ್ಯ ಅತಿಥಿಗಳಾಗಿ ಬರಬೇಕಾದಂಥ ನಾಡೋಜ ಜಗದೀಶ್ ಗುಡುಗುಟ್ಟಿ ಅವರು ಬರಲಿಲ್ಲ. ಅಪರೋಕ್ಷವಾಗಿ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಉಪಸ್ಥಿತ ಅತಿಥಿಗಳಾದಂಥ ಶ್ರೀ ಎಲ್.ಕೆ. ಕಾಮ್ ವಾಗ್ದೇವಿ ಪಿ.ಯು. ಕಾಲೇಜಿನ ಸಂಸ್ಥಾಪಕರು, ಅವರು ಕೂಡ ಅನಂತ ನಮಸ್ಕಾರಗಳು. ಅವರಿವರೆನ್ನದೇ ಚಿಂತನ ಸಿರಿಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತ ವೃಂದಕ್ಕೂ, ಚಿಂತನಾಶೀಲರಾದಂಥ ವ್ಯಕ್ತಿಗಳಿಗೆ, ಯಾಕಂದ್ರೆ ಇಲ್ಲಿ ಸಾನ್ನಿಧ್ಯ ಸ್ಥಾನವನ್ನು ನಾನು ವಹಿಸಿದ್ದೀನಿ ಅಂತಲ್ಲ, ಅಂಥದೇ ಒಂದು ಸಾಮರ್ಥ್ಯ ಹೊಂದಿರುವಂಥ ಚಿಂತನ ಶ್ರೀಯ ಸದಸ್ಯರು ಎಲ್ಲ ಇದ್ದಾರೆ. ಇಲ್ಲಿ ಬಂದಂಥ ಪ್ರೇಕ್ಷಕ ವರ್ಗ, ಶ್ರೋತೃ ವರ್ಗವೂ ಇದೆ. ಅದಕ್ಕೆ ನಾನು ಅನಂತ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಸ್ಕೃತದಲ್ಲಿ ಒಂದು ಸುಭಾಷಿತದ ನಿಮಗೆಲ್ಲರಿಗೂ ಪರಿಚಿತವಾಗಿರಬೇಕು, ಭಾಳ ಚಂದದ. ಚಿತಾ ಚಿಂತ ಸಮಾಪ್ರೋಕ್ತ ಬಿಂದು ಮಾತ್ರಂ ವಿಶೇಷತ. ಚಿತಾ ದಹತೆ ನಿರ್ಜೀವಂ, ಚಿಂತಾ ದಹತೆ ಸಜೀವಂ. ಚಿತೆ ಮತ್ತು ಚಿಂತೆಗೂ ಒಂದೇ ಒಂದು ಬಿಂದು ಅನುಸ್ವಾರ, ಒಂದೇ ಒಂದು ವ್ಯತ್ಯಾಸ ಅದ. ಚಿತೆ ಅಂದರೆ ಬೆಂಕಿ ಏನು ಮಾಡ್ತದೆ, ನಿರ್ಜೀವವಾದಂಥ ಈ ದೇಹವನ್ನು ಸುಡ್ತದೆ ಶವ ಆದ್ಮ್ಯಾಗ. ಆದರೆ ಸಜೀವರಾಗಿದ್ದು ಅಂತ ನಾವೇನು ಅಡ್ಡಾಡ್ತಾ ಇರ್ತೀವಿ, ನಿಜವಾಗಿ ಪರಮಾತ್ಮನ ಅಂಶಗಳೇ ನಾವೆಲ್ಲರೂ. ಆ ಪರಮಾತ್ಮ ಅಂಶಗಳಾಗಿದ್ರೂ ಕೂಡ ಆ ಪರಮಾತ್ಮನನ್ನೇ ಸುಡುವಂಥ ತಾಕತ್ಯಾದದ ಅಂತಂದ್ರೆ ಚಿಂತೆಗದ ಅಂತ. ಅದಕ್ಕೆ ಚಿಂತೆ ಮಾಡಕ್ಕೆ ಹೋಗಬಾರ್ದು, ಚಿಂತನವನ್ನು ಮಾಡಿರಿ ಅಂತ ನಮ್ಮ ಚಿಂತನ ಸಿರಿಯ ಕಮಿಟಿಯವ್ರು ಹೇಳ್ತಾ ಇದ್ದಾರೆ. ಒಳ್ಳೆಯ ವಿಚಾರಗಳನ್ನು ರೂಢಿಸ್ಕೊಡ್ರಿ. ಅದು ಏನು ಮಾಡ್ತದೆ ಚಿಂತನ ಅಂತಂದರೆ, ಆ ಸೌಂಡ್ ಮೈಂಡ್ ಹ್ಯಾಸ್ ಎ ಸೌಂಡ್ ಬಾಡಿ, ಆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಾರೆ. ಖರೆ ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸಿರ್ತದೆ, ಶುದ್ಧವಾದಂಥ ಮನಸ್ಸಿರ್ತದೆ. ಆದರೆ ಮೊದಲನೇ ಶುದ್ಧವಾದಂಥ ಮನಸ್ಸಿನಿಂದ ಯಾವ ಇರ್ತಾನೋ ಅವನ ಬಾಡಿ ಯಾವಾಗಲೂ ಸದೃಢವಾಗಿಯೇ ಇರ್ತದೆ, ಅದ್ಭುತವಾಗಿರ್ತದೆ. ಅವು ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಅಂಥದನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಚಿಂತನ ಸಿರಿಯವರು. ನಮಗೆಲ್ಲ ಗೊತ್ತು ಏನಪ್ಪ ಅಂತಂದ್ರೆ, ಅನುಭವ ಮಂಟಪದಾಗ ವಿಷಯಗಳ ಚಿಂತನೆಗಳನ್ನು ಆಗ್ತಾ ಇತ್ತು 12ನೇ ಶತಮಾನದಾಗ. ಅಲ್ಲೂ ಇಷ್ಟು ಜನ ಸೇರ್ತಾ ಇದ್ದು ಎಂದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಶುದ್ಧ ಮನಸ್ಕರು ಇರುವಂಥವ್ರು ಬರ್ತಿದ್ರಲ್ಲ ಅಲ್ಲಿ, ಶುದ್ಧ ಮನಸ್ಕರು 12ನೇ ಶತಮಾನ ಸೇರ್ತಾ ಇದ್ರು. ಆದರೆ ಈಗ ಕಲಿಯುಗ, ಕಲುಷಿತವಾದಂಥ ವಾತಾವರಣ, ಇಂಥರಲ್ಲಿ ಚಿಂತನೆ ಔಷಧ ನಮಗೆ ಬೇಕಾಗಿದೆ, ಅದೇ ಅಮೃತ ಬೇಕಾಗಿದೆ. ದೊಡ್ಡ ಸ್ವಾಮಿಗಳ ಫಂಕ್ಷನ್ದಾಗ ಇಷ್ಟು ಮಂದಿ ಕೂಡಂಗಿಲ್ಲ, ಪುರಾಣಕ್ಕೆ ಮಂದಿ ಇಷ್ಟು ಕೂಡಂಗಿಲ್ಲ ಶ್ರಾವಣದಾಗದು. ಆದರೆ ಇಷ್ಟೆಲ್ಲ ಮಂದಿಯನ್ನು ಕಲೆಕ್ಟ್ ಮಾಡೋದಲ್ಲ ನಮ್ಮ ಚಿಂತನ ಸಿರಿ. ಅದರ ಸಾಮರ್ಥ್ಯ ಏನಂತ ಹೋಗೋಣ, ಅದೇನ 12ನೇ ಶತಮಾನ ಅನುಭವ ಮಂಟಪ ಇತ್ತಲೋ ಅದ್ರಂಗೆ ಇದು ಅನುಭವ ಮಂಟಪ ಆಗಿಬಿಟ್ಟದ.
ನೋಡ್ರಿ, ಕಾಕತಾಳೀಯ ಹಾಗೆ ಬಸವ ಕಲ್ಯಾಣ ಮಂಟಪದಾಗ ಮಾತು ಬಂದೀವಿ ನಾವೆಲ್ಲರೂ ಕೂಡಿ ಇಲ್ಲೇ ಇದು ಚಿಂತನವನ್ನು ನಡೆಸ್ಲಿಕ್ಕತ್ತೀವಿ. ಎಷ್ಟು ಮನಸ್ಸಿಗೆ ಮುದವನ್ನು ಕೊಡ್ತದೆ, ಎಷ್ಟು ಮನಸ್ಸಿಗೆ ತಾಕತ್ತನ್ನು ಕೊಡ್ತದೆ, ಸಾಮರ್ಥ್ಯವನ್ನು ಕೊಡ್ತದೆ. ಪ್ರಾರಬ್ಧ ರೀತಿಯಿಂದ ಶ್ರೀಮಂತ ಇರ್ಬೋದು, ಬಡವರು ಇರ್ಬೋದು, ಯಾರು ಏನೇ ಇರ್ಬೋದು, ಆದರೆ ಚಿಂತನೆಯನ್ನು ಮಾಡೋದಕ್ಕೆ ಯಾರು ಬಡತನದನ್ನು ಅನುಭವಿಸಬೇಕಾಗಿಲ್ಲ. ಎಲ್ಲರಿಗೂ ಆ ಸಾಮರ್ಥ್ಯ ಅದ. ಅದರ ಬೇರೆ ಅಂಥ ಹೆಸರಿಟ್ಟಾರ, ಅದ್ಭುತವಾದಂಥ ಹೆಸರಿಟ್ಟಾರ. ಏನು? ವೈಚಾರಿಕ ಓಕುಳಿ ಅಂತ ಹೆಸರಿಟ್ಟಾರೆ. ಅನೇಕ ಜನ ಪಾಮರ್ ರೀತಿಯಿಂದ ಅಲ್ಲಿ ಬಣ್ಣ ಆಡಕತ್ತಾರೆ. ಇಲ್ಲಿ ಬಂದಂಥ ವ್ಯಕ್ತಿಗಳು ಹೆಂಗದಾರ ಅಂತಂದ್ರೆ ದೇವ ಮಾನವರಾಗಿದ್ದಾರೆ. ಸ್ಟಾರ್ಟಿಂಗ್ ಪ್ರಾರಂಭ ಆಯಿತು ಎಷ್ಟು ಭಜನೆ ಗೀತೆಗಳಿಂದ. ಆ ಅಮ್ಮ ಗಂಧವರಾಗಿಲ್ದೇನೋ ಯಾರಿಗೂ ಗೊತ್ತು, ಲಕ್ಷ್ಮೀ ಅಮ್ಮ ಕೊಹ್ಲಿ ಅವರು ಎಷ್ಟು ಚಂದ ಹಾಡ ಹಾಡ್ತಾರೆ. ಅಂಥ ಭಾಗ್ಯ ಅವ್ರಿಗೆಲ್ಲಿ ಸಿಗ್ತದೆ ರೀ, ನಮ್ಮಂಥವ್ರಿಗೆ ಸಿಗುತ್ತದೆ. ಇದು ಸ್ವರ್ಗ ಸದೃಶ ಆಗಿಬಿಟ್ಟದ ಈಗೆಲ್ಲ ವಾತಾವರಣ. ಅಂಥ ಅದಕ್ಕೆ ಹೇಳೋದು, ನನಗಷ್ಟೇ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸುವ ಅಧಿಕಾರ ಇಲ್ಲ, ನಿಮಗೆಲ್ಲರಿಗೂ ಅದ. ನಿಮಿತ್ತ ಮಾತ್ರಕ್ಕೆ ನಾನಿಲ್ಲಿ ಬಂದಿದ್ದೀನಿ ಅಷ್ಟೇ. ನೀವೆಲ್ಲರೂ ಅದೇ ರೂಪದಿಂದ ನಾನು ಕಾಣಲಿಕ್ಕೆ ನಿಮ್ಮನ್ನ ಇಷ್ಟಪಡ್ತೀನಿ. ಗೊತ್ತದಲ್ಲ, ಚಿಂತೆ ಬಗ್ಗೆ ಹೇಳಿದ್ದಾರೆ ಶರಣು. ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಿಪ್ಪವರನು ಕಂಡೆನು, ಶಿವಚಿಂತೆಯಲ್ಲಿಪ್ಪ ಒಬ್ಬರನು ನಾ ಕಾಣೆನು. ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಆವಾಗ ಅಂದರಿ ಅದು ಅನುಭವ ಮಂಟಪ ಸೇರೋ ಕಾಲದಾಗ. ಆದ್ರೆ ಇಲ್ಲಿ ನೋಡಿದ್ರೆ ಮಾತ್ರ ನೂರಾರು ಜನ ತುಂಬ್ಯಾರ, ಭಗವಂತನ ಚಿಂತನೆಯನ್ನು ಮಾಡಲಿಕ್ಕೆ ಬಂದಾರ. ನೀವು ಮತ್ತು ದೇವರಲ್ದ ಮತ್ತೇನ್ರಿ ನಾವು ಕಾಣಬೇಕು ನಿಮ್ಮನ್ನು. ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಇನ್ನೊಂದು ಇಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾರ, ಇದು ಒಂದು ಕೂಡ ಹೆಮ್ಮೆಯ ವಿಷಯ. ಯಾಕಂದರೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಆ ಕೂಡಲ ಸಂಗಮನ ನಾವು ನೀವೇನು ಕಂಡಿಲ್ರಿ, ಆ ದೇವರದ ಹೆಂಗದ ನಾವು ನೋಡಿಲ್ರಿ. ಅದಕ್ಕೆ ಒಂದು ಶಬ್ದವನ್ನು ಹಾಕ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೂಡಲ ಸಂಗಮ ದೇವರ ಶರಣರ ಮಗನೆಂದೆನಿಸಯ್ಯ. ಇವರೆಲ್ಲರೂ ಕೂಡಲ ಸಂಗಮ ದೇವರ ಶರಣರದಾರ. ನಿಮ್ಮ ಮನೆ ಮಗನಾಗಿ ನಾನು ಇಲ್ಲಿ ನಿಂತೀನಿ, ನಿಮ್ಮಲ್ಲೇ ಒಬ್ಬವನಾಗಿ ನಿಂತೀನಿ. ಆ ದೇವ್ರ ಮಗ, ನಾ ದೇವರನ್ನ ಕಂಡಿಲ್ಲ, ಅವನಪ್ಪ ಅಂತ ಹಂಗನ್ಗೆ ನಾನು. ನೀವೆಲ್ಲ ನಮ್ಮ ತಂದೆ ತಾಯಿಗಳು, ಇಂಥವರೆಲ್ಲ ನಮ್ಮ ಚಿಂತನ ಸಿರಿಯಲ್ಲಿರುವಂಥವರೆಲ್ಲ ನನ್ನ ತಂದೆ ತಾಯಿಗಳು. ಅಂಥ ಒಂದು ಅವಕಾಶ ಮಾಡಿದ್ದೀರಿ, ನಿಮ್ಮ ಒಬ್ಬ ಫ್ಯಾಮಿಲಿ ಮೆಂಬರ್ ಮಾಡ್ಕೊಂಡಿದ್ದೀರಿ. ತುಂಬ ಸಂತೋಷ ಅನ್ನಿಸ್ತದೆ. ನೋಡ್ರಿ, ನಮಗೆ ಪ್ರಾರಂಭದ ರೀತಿಯಿಂದ ಸುಖ ದುಃಖಗಳ ಬರ್ತಾವ, ಶ್ರೀಮಂತಿಕೆ ಬರ್ತದೆ. ಆದ್ರೆ ನಾವೇನು ಮಾಡ್ತೀವಿ, ರೊಕ್ಕ ಅಷ್ಟು ಗಳಿಸ್ಬೇಕು, ನಾ ಹೆಸರು ಮಾಡಬೇಕು ಅಂತೇಳಿ ಹೋರಾಡ್ತೀವಿ ನಾವು. ಏನು ನಿರರ್ಥಕ ಇದು. ಬಾರದು ಬಪ್ಪದು ತಪ್ಪದು. ಹಣೆ ಬರೆದು ಕಳಿಸ್ಬಿಡ್ತೀವಿ ನಾ. ಅದನ್ನು ನಮ್ಮ ಬುದ್ಧಿ ನಾವೇ ಉಣ್ಬೇಕು ಅಷ್ಟೇ. ನಾವು ಸುಳ್ಳಲ್ಲಿ ನಾವು ಕುಸ್ತಿ ಹಿಡಿತೀವಿ, ಗಾಳಿ ಬುದ್ಧಿ ಮೈ ನುಸ್ಕೋತೀವಿ. ಅದು ಮಾಡೋಕ್ಕಿಂತ ಇಂಥ ಚಿಂತನವನ್ನು ಮಾಡಬೇಕು. ಯಾಕಂದ್ರೆ ಇಲ್ಲಿ ಪರಮಾರ್ಥನ ಸಾಧನೆ ಏನಾಗ್ತದೆ, ಧರ್ಮ ಅರ್ಥ ಕಾಮ ಮೋಕ್ಷಗಳು ನಮ್ಮ ಕೈಯಲ್ಲಿ ನಾವು ಹಿಡ್ಕೊಂಡು ಅಡ್ಡಾಡಲಿಕ್ಕೆ ಬರ್ತದೆ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿಮ್ಮ ಭವಿಷ್ಯದ ನಿರ್ಮಾಪಕರು ನೀವೇ. ಅಂದ್ರೆ ದುಡ್ಡಿನಾಗಿಲ್ಲ, ಕೀರ್ತಿ ಒಳಗಿಲ್ಲ, ವೈಭವದೊಳಗಿಲ್ಲ, ರಾಜ ಆಗಿವೆ ನಾವು, MLA MP ಆಗಿವೆ, ಇದು ಯಾವುದೂ ಇಲ್ಲ. ಏನಿರಬೇಕು, ಚಿಂತನವನ್ನು ಮಾಡುವಂಥ ಮನಸ್ಸಿರಬೇಕು, ಹೃದಯ ಸಿರಿವಂತಿಕೆ ಇರಬೇಕು. ಆ ಶಕ್ತಿ ಪರಮಾತ್ಮ ಎಲ್ಲರಿಗೂ ಕೊಟ್ಟು ಕಳಿಸಿದ್ದಾನೆ. ಅಂಥದ್ದು ವಿಷಯವನ್ನು ನಾವು ಚಿಂತನೆಯನ್ನು ಮಾಡಲಿಕ್ಕೆ ನೀವೆಲ್ಲ ಸೇರಿದ್ದೀವಿ. ಇನ್ನೊಂದು ವಿಷಯ ನನ್ನಿಂದ ನಾನು ಪ್ರಾರಂಭ ಮಾಡ್ತೀನಿ.
ಬಣ್ಣ ಆಡೋದು ಓಕಳಿ ಹಬ್ಬ. ನಾವು ವೈಚಾರಿಕತೆಯಿಂದ ಬಣ್ಣ ಆಡಬೇಕು, ಚಿಂತನಶೀಲರಾಗಿ ಬಣ್ಣ ಆಡೋಕ್ಕೆ ನಾವು ಇಲ್ಲಿ ಬಂದೀವಿ. ಏನಾಗಿರಬೇಕು ಅಂದ್ರೆ ಕಾವಿ ಅನ್ನೋದು ಬರೀ ದೇಹದ ಮ್ಯಾಗಿರಬಾರ್ದು, ನಮ್ಮ ಮನಸ್ಸಿಗೆ ಕಾವಿಯನ್ನು ತೊಡಸ್ಬೇಕು. ಆ ಬಣ್ಣವನ್ನು ನಮ್ಮ ಮನಸ್ಸಿಗೆ ಹಚ್ಕೋಬೇಕು, ತ್ಯಾಗ ರೂಪಿಗಳಾಗಬೇಕು. ಅವ ಸನ್ಯಾಸಿ, ಅವ ನಿಜವಾದ ಸ್ವಾಮಿ. ಅವನ ಕಡೆ ಧನ ಇರಲಿ ಇರದೇ ಇರಲಿ, ಕನಕ ಇರಲಿ ಹಣ ಇರಲಿ ಇರದೇ ಇರಲಿ, ಜನ ಇರಲಿ ಇರದೇ ಇರಲಿ, ದನ ಇದ್ರು ಬತ್ತು ಇರದೇ ಇದ್ರು, ತಾ ಮಾತ್ರ ದನದಂಗೆ ಬಾಳಬಾರ್ದು. ಯಾಕಂದ್ರೆ ಅವ್ನು ಮಾರ್ಗದರ್ಶನ ನೀಡುವಂಥ ಸ್ವಾಮೀಜಿ ಕೆಲಸ. ಅವನೇ ಮಾರ್ಗ ತಪ್ಪಿದ್ರೆ ಹೆಂಗಾಗ್ತದೆ? ಆ ಬಣ್ಣ ನಮ್ಮ ಮನಸ್ಸಿಗೆ ನಾವು ಹಚ್ಕೋಬೇಕು, ಅದರ ಮುಳುಗಿಸಿ ಎಳಿಸ್ಬೇಕು ನಮ್ಮ ಮನಸ್ಸನ್ನು. ಹಂಗೆ ಬಹಳಷ್ಟು ಜನ ಬಿಳಿ ಬಟ್ಟೆಯನ್ನು ತೊಡ್ತೀವಿ, ನೋಡ್ತಿರ್ತೀವಿ. ಯಾರ್ಯಾರು ತೊಡ್ತಾರೆ ನಿಮಗೆಲ್ಲ ಗೊತ್ತದೆ. ಬರೀ ಅದು ಬಿಳಿ ಬಟ್ಟೆ ತೊಡಬಾರ್ದು. ಆ ಶಾಂತಿ ನೆಮ್ಮದಿಯ ಸಂಕೇತವಾದಂಥ ಆ ಬಿಳಿ ಬಣ್ಣ ನಮ್ಮ ಮನಸ್ಸಿಗೆ ತೊಡಸ್ಬೇಕು, ಅಲ್ಲಿ ಚೆಲ್ಲಬೇಕು ಮನಸ್ಸು, ಅದನ್ನು ಎತ್ತಿ ತೆಗಿಬೇಕು. ಎಷ್ಟು ಇದು ಭೂಮಿನೇ ಸ್ವರ್ಗ ಆಗ್ತದ್ರಿ ಅವಾಗ. ಭೂಮಿ ಸ್ವರ್ಗ ಆಗ್ತದೆ. ಹಸಿರು ಬಣ್ಣ ಸಮೃದ್ಧಿದು, ಯಾವಾಗಲೂ ಹಸಿರಾಗಿರ್ಬೇಕು ನಮ್ಮ ಮನಸ್ಸು. ವಯಸ್ಸು ಕಾರಣ ಅಲ್ಲ ಚಿಂತನೆಗೆ ವಯಸ್ಸು ಅವಶ್ಯಕತೆಯೇ ಇಲ್ಲ. ಮುಪ್ಪ ಅದು ಏನು ಬೇಕಾಗಿಲ್ಲ. ಚಿಂತನಾಶೀಲವಾದಂಥ ಮನಸ್ಸಿರಬೇಕು, ವೈಚಾರಿಕತೆ ವಿಚಾರಗಳಲ್ಲಿ ತುಂಬಿರಬೇಕು, ಪಾಸಿಟಿವ್ ಮೈಂಡ್ ಇರಬೇಕು, ಧನಾತ್ಮಕವಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಅಂಥ ಹಸಿರ ಬಣ್ಣವನ್ನು ನಮ್ಮ ಹೃದಯದ ಎದ್ದು ತೆಗಿಬೇಕು, ಮನಸ್ಸನ್ನು ಅಲ್ಲಿ ಲೀನ ಮಾಡಬೇಕು. ಕೆಂಪು ಬಣ್ಣ, ಇನ್ನು ಕೆಂಪು ಏನ್ರಿ ಡೇಂಜರ್ ಇದು ಅಂತಂತಿರಲಿಲ್ಲ, ನೀವೆಲ್ಲ ಡೇಂಜರ್ ಅಲ್ಲ, ಅದು ರಜೋಗುಣದ ಸಂಕೇತ. ಈಗಿನ ಕಾಲದಾಗ ಏನಾಗಿದೆ, ತಿನ್ನಕ ಉಣ್ಣಕ ಎಲ್ಲ ಅದ, ಎಲ್ಲ ಜನ ಸೋಮಾರಿಯಾಗಿ ಬಾಳ್ತಾ ಇದ್ದಾರೆ. ಯಾರು ಚೆಂದಂಗೆ ಉದ್ಯೋಗ ಮಾಡ್ತಾ ಇಲ್ಲ. ಕಾಯಕವನ್ನು ಮಾಡೋದಕ್ಕೆ ದೂರ ಉಳಿತದು, ಕಾಯಕ ಮಾಡೋದು ದೂರ ಉಳಿತು. ಅದಕ್ಕೆ ಆ ತಾಮಸಿಕ ಗುಣ ನಮ್ಮಲ್ಲಿ ಅಳವಡಿಸ್ಕೊಳಕತ್ತೀವಿ. ಆ ತಾಮಸಿಕ ಗುಣಕ್ಕೂ ಮತ್ತು ಸಾತ್ವಿಕ ಗುಣಕ್ಕೂ ವ್ಯತ್ಯಾಸ ಇಲ್ಲ ಅಂತ ನಮಗನಿಸ್ತದೆ. ತನ್ನ ಪಾಡಿಗೆ ತಾವಿದ್ರೆ ನಾವು ಚಲೋ ಮನುಷ್ಯಪ್ಪ. ಬೆಂಗಳೂರು ಮುಂಬೈ ಸಿಟಿ ಒಳಗೆ ಹೋದ್ರೆ ಮಗ್ಳಿಗೆ ನಾವು ಏನೂ ಗೊತ್ತಿರಂಗಿಲ್ಲ, ಮಾಡಂಗಿಲ್ಲ, ಉಪಕಾರ ಮಾಡಂಗಿಲ್ಲ, ಏನು ತಪ್ಪು ತಾವಿದ್ದು ಬಿಡ್ತಾರೆ. ಏನೂ ಗೊತ್ತಿರಂಗಿಲ್ಲ ಅವನಿಗೆ. ಅವ್ನು ಸಾತ್ವಿಕ ಮನುಷ್ಯ ಅಂತ ಅನ್ನಕ್ಕೆ ಬರಂಗಿಲ್ಲ ರೀ. ಅವನಿಗೆ ಪರೋಪಕಾರ ಗುಣ ನಮ್ಮಲ್ಲಿ ಇರಬೇಕು, ಇನ್ನೊಬ್ಬರು ಸ್ಪಂದಿಸಬೇಕು, ಎಲ್ಲರೂ ನಾವು ಅಣ್ತಮ್ಮಗತ್ಲೆ ಬಾಳಬೇಕು, ಬದುಕಬೇಕು. ಅದಕ್ಕೇನು ಬೇಕಾಗ್ತದೆ? ರಜೋಗುಣ ಬೇಕು, ಮುಂದಕ್ಕೆ ಹೋಗಬೇಕು, ಎಲ್ಲರನ್ನೂ ಕಾಪಾಡಬೇಕು, ರಕ್ಷಣೆ ಕೊಡಬೇಕು, ಪರೋಪಕಾರ ವೃತ್ತಿ ಇರಬೇಕು. ಅಂಥ ಕೆಂಪು ಗುಣ ನಾವು ಅಳವಡಿಸ್ಬೇಕು. ಇನ್ನು ಕಪ್ಪು ತಾಮಸಿಕ ಗುಣ ಅಂತ ನೀವು ಅನ್ಬೋದು. ಆದರೆ ಕಪ್ಪು ಭಾಳ ಚಂದ ಬಂದ ಭಾಳ ಚಂದ ಬಂದ ನೋಡಿರಿ. ಬೇಕಾರೆ ಎಲ್ಲ ಕಂಪ್ಯೂಟರ್ ಇಂಜಿನಿಯರ್ಸ್ ಆಗಲಿ, ದೊಡ್ಡ ಎಲ್ಲವರಾಗಲಿ ಕಪ್ಪು ಬಣ್ಣನ ಇಷ್ಟಪಡ್ತಾರೆ. ಕೆಂಪು ಪ್ಯಾಂಟ್ ಹಾಕ್ಕೊಂಡಿರ್ತಾರೆ, ಕರಿ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಎಷ್ಟು ಚಂದ ಕಾಣ್ತಾರೆ. ಆ ಕರಿ ಡ್ರೆಸ್ ಹಾಕ್ಕೊಂಡು ಚಂದ ಕಾಣೋ ನಾವು ಬೇಕಾಗಿಲ್ಲ. ಆ ಕಪ್ಪು ಬಣ್ಣ ನಮ್ಮ ಮನಸ್ಸಿಗೆ ಹಾಕಬೇಕು. ಕೆಟ್ಟ ಬಣ್ಣ ಅಂತಲ್ಲ, ಕಪ್ಪು ಬಣ್ಣ ಯಾಕೆ ಹೇಳಕತ್ತೀರಿ ಅಂದ್ರೆ ಅದರಲ್ಲಿ ಎಲ್ಲ ಹೊಲಸುಗಳನ್ನು ಕರಗಿಸಿಕೊಳ್ಳುವಂಥ ತಾಕತ್ತಿರ್ತೈತಿ. ಹಂಗೆ ಎಲ್ಲ ಜನರ ಏನು ಒಂದು ನೆಗೆಟಿವ್ ವಿಚಾರಗಳಿರ್ತಾವಲ್ಲ, ಅವನು ನಮ್ಮವಪ್ಪ, ಅದನ್ನ ಎತ್ತಿ ತೋರಿಸ್ಬಾರ್ದು, ಆಡಬಾರ್ದು, ನಮ್ಮವ ಅಂಥೇಳಿ ಹೊಟ್ಟೆ ಹಾಕೊಳ್ಳೋದು ಕಲಿಬೇಕು ರೀ. ಆ ಕಪ್ಪು ಬಣ್ಣ ಮಾಡ್ತಾರೆ, ಕಪ್ಪು ಬಣ್ಣ ಮಾಡ್ತಾರೆ, ಎಷ್ಟು ತಾಕತ್ತದ ನೋಡಿರಿ ಆ ಕಪ್ಪು ಬಣ್ಣ. ಹಿಂಗೆ ನಾವು ಎಲ್ಲವನ್ನು ಮಾಡ್ಕೋತಾ ಹೋದ್ರೆ ಎಷ್ಟು ಚೆಂದ ಆಗ್ತದೆ. ಈ ರೀತಿಯಿಂದ ವೈಚಾರಿಕ ಓಕಳಿಯನ್ನು ನಾವು ಆಡಕ್ಕಿಲ್ಲಿ ಸೇರಿವೆ ಹೊರತಾಗಿ ಮತ್ಯಾವ ಉದ್ದೇಶದಿಂದ ಅಲ್ಲ. ಮತ್ತಿಷ್ಟೆಲ್ಲ ಮಾಡಿದ್ರು ಇದೊಂದು ದೊಡ್ಡ ಸಾಧನೆ ಮಾಡಿದ್ವಿ ಇವತ್ತೇಳಿ ಅಹಂಕಾರವನ್ನು ಕೊಡುವಂಥದ್ದು ಏನು ಬೇಕಾಗಿಲ್ಲ. ಯಾಕಂದರೆ ಇವೆಲ್ಲ ಮಾರಲಿಟಿ ಒಳಗೆ ಬರ್ತಾವೆ, ನೈತಿಕತೆಯಲ್ಲಿ ಬರ್ತಾವೆ, ಮೌಲ್ಯದಲ್ಲಿ ಬರ್ತದೆ. ಈ ಮೌಲ್ಯ ಅನ್ನೋದು ಆಧ್ಯಾತ್ಮಿಕತೆಗೆ ಹೆಂಗಪ್ಪ ಅಂತಂದ್ರೆ LKG ಅಲ್ರಿ, ಪ್ರೀ ನರ್ಸರಿ ಇದ್ದಂಗ್ರಿ ಇದು. ಈ ಪ್ರೀ ನರ್ಸರಿನ ನಾವು ಸರಿಯಾಗಿ ಮಾಡ್ಲಿಕ್ಕಂತಂದ್ರೆ ಮುಂದೆ LKG ಹೆಂಗೆ ಮಾಡ್ತೀವಿ, UKG ಹೆಂಗೆ ಮಾಡ್ತೀವಿ. ಆಧ್ಯಾತ್ಮಿಕ ಜ್ಞಾನ ಅತ್ಯುತ್ತಮವಾದಂಥ ಜ್ಞಾನ, ಆ ಶಿಖರವನ್ನು ಏರುವಂಥ ತಾಕತ್ತಿರುವುದು ನಮ್ಮ ಭಾರತೀಯರಿಗೆ ಮಾತ್ರ. ಅದು ಎದಕ್ಕೆ ತಾಕತ್ತದ ಕೊಟ್ಟಾರ ನೋಡಿ, ಎಲ್ಲರ ಕೈಯಾಗೂ ಈಗ ಉಪನಿಷತ್ತುಗಳ ಬುಕ್ಕನ್ನು ಕೊಟ್ಟಾರ. ಆ ಉಪನಿಷತ್ತು ಅಂದರೆ ಬೇರೆ ಅಲ್ಲ, ವೇದಾಂತದ ವೇದದ ಕೊನೆಯ ಭಾಗ ಅಂದರೆ ಬೇರೆ ಅಲ್ಲ. ಅದು ಕನ್ನಡದಾಗ ಇರ್ತದೆ, ಪ್ರತಿಯೊಬ್ಬ ತಿಳಿಯೋಂಗಿರ್ತದೆ. ಆ ಬುಕ್ ನಮ್ಮ ಮನೆಯಾಗಿರ್ಲಿಕ್ಕಂದ್ರೆ ನಾವು ಭಾರತೀಯರೇ ಅಲ್ಲ. ಅದು ಓದಿ ನಾವು ಅರ್ಥ ಮಾಡ್ಕೊಳ್ಳೋದು ಇರೋದು ಸೆಕೆಂಡರಿ. ಆ ಗ್ರಂಥ ನಮ್ಮಲ್ಲಿ ಬರಬೇಕು ಅನ್ನೋ ರೀತಿಯಿಂದ ಚಿಂತನೆ ಶ್ರೀ ಅವರು ನೋಡಿ ಕೊಟ್ಟಾರೆ. ಎಷ್ಟು ಮನಸ್ಸು ಖುಷಿ ಆಗ್ತದೆ. ಕೋಟಿ ಸಂಪಾದನೆ ಮಾಡಿದ್ರು ಇಷ್ಟು ಖುಷಿ ಆಗೋದಿಲ್ಲ. ಅಂಥ ಒಂದು ಆಧ್ಯಾತ್ಮಿಕತೆಯಲ್ಲಿ ಗುರು ಅಂತ ಅನಿಸ್ಕೊಂಡಂಥ ಭಾರತ ದೇಶದಲ್ಲಿ ಹುಟ್ಟಿ ನಾವು ಚಿಂತನೆಯನ್ನು ಮಾಡದೇ ಇದ್ದರೆ ನಾವು ಮನುಷ್ಯರ ಮಕ್ಕಳ ಯಾವ ಕಾಲಕ್ಕೂ ಆಗಂಗಿಲ್ಲ. ಕ್ಷತ್ರಿಯ ಬಲಂ ಹಿ ಧಿಕ್ ಬಲಂ, ಬ್ರಹ್ಮ ತೇಜೋ ಬಲಂ ಹಿ ಬಲಂ ಅಂತ ಹೇಳ್ಕೊಂಬರ್ತಾನೆ ವಿಶ್ವಾಮಿತ್ರ.
ಯಾಕಂದ್ರೆ ಅವ ಅರ್ಥಕೊಂಡ್ಬಿಟ್ಟಿರ್ತಾನೆ ಇವೆಲ್ಲ ಏನದ ಯಾವ ಬಲಗಳು ಶಕ್ತಿಗಳು ಶಕ್ತಿ ಎಲ್ಲ ನಿಜವಾಗಿರುವ ಶಕ್ತಿ ಯಾವುದು ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಅದ. ಆ ಆಧ್ಯಾತ್ಮಿಕ ವಿದ್ಯೆಯನ್ನು ನೀವು ಅಳವಡಿಸ್ಕೊಡ್ರಿ ಅಂತ ಹೇಳ್ಕೊಂಡ್ಬರ್ತಾರೆ. ಇನ್ನೊಂದು ಕಡೆ ಭಾಳ ಚಂದ ಮಾತು ಹೇಳ್ಕೊಂಡ್ಬರ್ತಾರೆ. The whole world has been more destroyed by the good people being silent than destroyed by the bad people are being active. ದುಷ್ಟ ಜನ ಎಷ್ಟೇ ಆಕ್ಟಿವ್ ಆಗಲಿ, ಎಷ್ಟೇ ಹೋರಾಡಲಿ, ಎಷ್ಟೇ ಕಿರಿಸಾಡಲಿ, ಅವರಿಂದ ಈ ಜಗತ್ತು ನಾಶ ಆಗಿಲ್ಲಂತ. ಅವ್ರಿಗಿಂತ ಹೆಚ್ಚು ನಾಶ ಯಾರಿಂದ ಆಗ್ಯದಂತ? ಒಳ್ಳೆ ಸಜ್ಜನ ಜನರು ಏನಿರ್ತಾರ ತಮ್ಮಷ್ಟಕ್ಕೆ ತಾವ ಇರಾಕ ಇಷ್ಟಪಡ್ತಾರ, ಬಾಯಿ ಮುಚ್ಕೊಂಡಿರ್ತಾರೆ ನೋಡ್ರಿ, ಎಲ್ಲ ಸಹಿಸ್ಕೊಂಡು ಅವರಿಂದ ಆಗಾಕತ್ತದಂತ ನಾಶ. ಹಂಗಾರೆ ಇಲ್ಲೆಲ್ಲ ಬಂದಂಥ ಸಜ್ಜನರು, ಎಲ್ಲ ಬಂದಂಥ ಶ್ರೋತೃಗಣ, ಚಿಂತನಾಶೀಲವಾಗಿರುವಂಥ ಜನ, ಇವರಲ್ಲಿ ಪರಿವರ್ತನೆ ಜಗತ್ತನ್ನು ಮಾಡುವಂಥ ತಾಕತ್ಯತೆ ಅನ್ನೋ ಸಂಬಂಧ ಇವರಿಗೆ ಸೇರಿಸ್ಯಾರ. ಚಿಂತನೆಯಿಂದ 100% ಕ್ರಾಂತಿ ಆಗೇ ಆಗ್ತದೆ. ಚಿಂತನೆಯಿಂದ 100% ಜಗತ್ತಿನ ಕ್ರಾಂತಿ ಆಗೇ ಆಗ್ತದೆ. ಆದರೆ ಈ ಕಲಿಯುಗದಾಗ ಇಷ್ಟೆಲ್ಲ ಮಂದಿಗೆ ಬರೀ ಚಿಂತನದಲ್ಲಿ ಮುಳುಗಿಸಾಕ ಕೇಳ್ಸಾಕ ಕೂಡ್ಸಾರಲ್ಲ, ಇದು ಒಂದು ದೊಡ್ಡ ಕ್ರಾಂತಿನ ಇದು. ಯಾಕಂದ್ರೆ ಕಲಿಯುಗದಾಗ ಇಷ್ಟು ಮಂದಿ ಎಲ್ಲಿ ಕೂಡಂಗಿಲ್ಲ ನೋಡಿಲ್ಲ. ಯಾಕಂದ್ರೆ ಊಟಕ್ಕೆ ಆಸೆ ಪಡುವಂಥ ಜನ ಇಲ್ಲ. ಅವಾಗ ಮಠಮಾನ್ಯಗಳಿಗೆ ಅದಕ್ಕೆ ಹೋಗ್ತಿದ್ರು, ಜಾತ್ರೆಗೆ ಅದು ಹುಗ್ಗಿ ತಿನ್ನಾಕ, ಪಾಪ ಮನೆಯಾಗ ಸಿಗ್ತಿದ್ದಿಲ್ಲ. ಈಗ ಎಲ್ಲ ಐತಿ, ಏನು ಬೇಕಾದೈತಿ, ಯಾವ ಬೇಕಾದವ್ ಮಾಡಿದ್ರು. ಅವ್ನು ಲಗ್ನಕ್ಕೆ ಹೋಗ್ಲಾರ್ದ ಸುಖ ಸುಪ್ಪತ್ತಿಗೆ ಇಲ್ಲೇ ತೊಗೊಂಡು ಮೃಷ್ಟಾನ್ನ ಭೋಜನ, ಛಪ್ಪನ ಪದಾರ್ಥ ಮೃಷ್ಟಾನ್ನ ಭೋಜನ ಮಾಡುವಂಥದ್ದು ತಾಕತ್ತಿರುವಂಥ ಮಂದಿ ಕಡೆ ಹೋಗ್ತಾವ್ರು. ಆದರೆ ನೀವು ಆ ಆಶೆಯಿಂದ ಬಂದವರು ಅಲ್ವೇ ಅಲ್ಲಲ್ಲ, ಚಿಂತನೆಯಲ್ಲಿ ಮುಳುಗಲಾಗಿ ಬಂದಿರಲ್ಲ. ಆ ಒಂದು ಅದ್ಭುತವಾದಂಥ ಕಾರ್ಯ, ದೈತಾಕೃತಿಯ ಕಾರ್ಯ, ಅಸಾಧ್ಯವಾದಂಥ ಕಾರ್ಯ ಈ ಚಿಂತನ ಸೇರಿ ನಡೆಸ್ತಾ ಇದೆಯಲ್ಲ, ಇದಕ್ಕೆ ಅನೇಕ ಧನ್ಯವಾದಗಳು. ಎಷ್ಟೇ ಧನ್ಯವಾದಗಳು ಅರ್ಪಿಸೋದು ಕಡಿಮೆ ಅನಿಸ್ತದೆ ರೀ, ಕಡಿಮೆ ಅನಿಸ್ತದೆ. ಮನುಷ್ಯ ಆದ್ಮ್ಯಾಗ ಋಣವನ್ನು ತೀರಿಸಬೇಕು. ತಾಯಿ ಋಣ, ತಂದೆ ಋಣ ತೀರಿಸೋದು ಏನು ದೊಡ್ಡ ಮಾತಲ್ರಿ. ಅವ್ರಿಗೆ ಹೆಸರು ತರಿಸಿದ ಅಂದ್ರೆ ಮುಗೀತ, ಅವ್ರಿಗೆ ಭಾರಿ ಖುಷಿ ಆಗ್ಬಿಡ್ತಾರೆ. ನಾನು ಋಣ ತೀರಿಸಿದೆ ಮಗನ, ನನ್ನ ಮಗ ಹುಟ್ಟಿ ಅಂತಂತಾರೆ. ಆದರೆ ಸಮಾಜದ ಋಣ ಅದರಲ್ಲಿ ಪ್ರತಿಯೊಬ್ಬರು ಋಣ ಇರ್ತದೆ. ಅವ್ರ ಋಣ ತೀರಿಸೋದು ಭಾಳ ಕಷ್ಟ. ಆ ಋಣವನ್ನು ತೀರಿಸಲಿಕ್ಕೆ, ನಮಗೆ ಚೈತನ್ಯವನ್ನು ತುಂಬಲಿಕ್ಕೆ ಯಾವುದು ಬಂದದ? ಇದು ಚಿಂತನ ಸಿರಿ ಬಂದದ. ಯಾವ ರೀತಿಯಿಂದ ಈ ಸಮಾಜದ ಋಣವನ್ನು ತೀರಿಸಬೇಕು, ಯಾವ ರೀತಿಯಿಂದ ಒಬ್ಬ ಒಳ್ಳೆ ನಾಗರಿಕ ಆಗಿ ನೀವು ಬಾಳಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಂದದ. ಇದು ಅದ್ಭುತವಾದಂಥ ಕಾರ್ಯ. ಹಿಂದೆ ಏನು ಋಷಿ ಮುನಿಗಳು ಗುರುಕುಲ ಆಶ್ರಮದಲ್ಲಿ ಮಾಡ್ತಾ ಇದ್ರು, ಈಗಿನ ಕಾಲದಾಗ ಇದು ಚಿಂತನೆ ಸಿರಿ ಗುರುಕುಲ ಪದ್ಧತಿಯಿಂದ ಮಾಡ್ಲಿಕ್ಕತ್ತದಲ್ಲ. ಇದಕ್ಕೆ ಸಾಧುಗಳು ಸನ್ಯಾಸಿಗಳು ಬೇಕಂತ ಏನಿಲ್ರಿ. ಗೃಹಸ್ಥಗಳು, ಮಹಾನ್ ಗೃಹಸ್ಥರು, ಬಸವಣ್ಣ ಆಗಲಿ, ತುಕಾರಾಮ ಆಗಲಿ, ಎಷ್ಟು ಒಂದು ಆಧ್ಯಾತ್ಮಿಕದ ಮೇರು ಶಿಖರವನ್ನು ಏರ್ಬಿಟ್ಟಿದ್ದಾರೆ. ನಮ್ಮಂಥವರ ಬೇಕಂತೇನಿಲ್ಲ. ಅದಕ್ಕಾಗಿ ನಾನೇನು ಹೇಳ್ತೀನಿ, ನನಗಿಂತ ಕಿರಿಯರಿಲ್ಲ ಅನ್ನುವಂಥ ಭಾವ ನಾ ಯಾವಾಗಲೂ ಇಟ್ಕೊಂಡಿರ್ತೀನಿ. ಅದು ಇಟ್ಕೊಳ್ಳೋಕೆ ಬೇಕಾ ಮನುಷ್ಯ ಆಗಿಬಿಟ್ಟು ಬಂದ್ಮೇಲೆ. ಅದಕ್ಕೆ ನೀವೆಲ್ಲರೂ ದೊಡ್ಡವರು ಇಲ್ಲಿ ಕರೆಸಿ ಒಂದು 4 ಮಾತು ಹೇಳಕ್ಕೆ ಹಚ್ಚಿರಲ್ಲ, ಚಂದಂಗೆ ಕೂತು ಕೇಳ್ತಿರಲ್ಲ. ಎಷ್ಟು ಸೈಲೆಂಟ್ ಅದ ನೋಡ್ರಿ, ಪಿನ್ ಡ್ರಾಪ್ ಸೈಲೆಂಟ್ ಅದ. ಮದುವೆಗೆ ಮುಂಜುವಿಗೆ ಹೋದಾಗ ಇಷ್ಟು ಮಂದಿ ಕೂತಿರ್ತಾರೆ, ಇಲ್ಲಿ ಮಂತ್ರ ಏನೋ ಅಂತಿರ್ತಾರೆ, ಸೈಲೆಂಟಾಗಿ ಕೂಡ್ಲಿಕ್ಕೆ ಆಗ್ತದನ್ರಿ ನಮಗೆ? ಆಗಂಗೆ ಇಲ್ಲ. ಇದು ಅದ್ಭುತವಾದಂಥ ತಾಕತ್ತು, ಆಧ್ಯಾತ್ಮಿಕದ ತಾಕತ್ತು, ಆಧ್ಯಾತ್ಮಿಕದ ಬಲ. ಅದನ್ನು ನೀಡುವಂಥವ್ರು ಯಾರು? ಚಿಂತನೆ ಸಿರಿಯವರ ಅನ್ನೋಕ್ಕಿಂತ ನೀವು ಇಲ್ಲಿ ಸಿರಿಯನ್ನು ದೋಚ್ಕೊಂಡು ಹೋಗ್ಲಿಕ್ಕೆ ಬಂದಿರಿ. ಇಲ್ಲಿ ಸಿರಿಯನ್ನು ಅಷ್ಟೇ ಅಲ್ದನ ನಿಮ್ಮ ವಿಚಾರಗಳನ್ನು ಮತ್ತೊಬ್ಬರ ಜೋಡಿ ಮಾತಾಡಿ ಅದನ್ನ ನಿಮ್ಮ ಬಣ್ಣನೂ ಇನ್ನೊಬ್ಬರು ಚೆಲ್ಲಕ್ಕೆ ಬಂದಿರಿ. ನಾವು ನೋಡ್ಕೊಂಡು ಬಂದೀವಿ. ಯೇಸು ಕ್ರಿಸ್ತ ಏನಾದಂತ ಸಾಯುವ ಹೊತ್ನ್ಯಾಗ ಮೈ ತುಂಬ ಎಲ್ಲ ಮಳೆ ಹೊಡೆದ್ರಂತ. ಅವಾಗ ಅಂತಿದ್ದತ್ತವ, ಏ ಭಗವಂತ, ಇವರೆಲ್ಲ ಮೂರ್ಖರದಾರ, ಇವ್ರಿಗೆ ಕ್ಷಮಿಸಪ್ಪ, ಇವ್ರಿಗೂ ಸ್ವರ್ಗಾನ ಕೊಡು ಅಂದಂತ. ನಾವು ಅಂತೀವಿ, ಅಲ್ಲ ಯೇಸು ಕ್ರಿಸ್ತ ಅಷ್ಟು ಮಹಾನ್ ವ್ಯಕ್ತಿಯವ, ಇವ್ರನ್ನೆಲ್ಲ ಕ್ಷಮಿಸ್ಬಿಟ್ಟ ಅಂತೀವಿ. ಮೊಹಮ್ಮದ್ ಪೈಗಂಬರ ಅವರ ಸಹೋದರರನ್ನ ಎಲ್ಲರನ್ನು ಕೊಂದು ಹಾಕಿದ ವೈರಿಗಳು, ಅವರ ಚಿಕ್ಕಪ್ಪರನ್ನ ಕೊಂದು ಅವ್ರ ಕರಳನ್ನು ಹೇಗೆ ನರಸಿಂಹ ಹಿರಣ್ಯಕಶಿಪು ಹಿಂಗೆಲ್ಲ ಕರಳನ್ನು ಪಟ್ಟಿನ ತೆಗಿತಾನೋ ಹಾಗೆಲ್ಲ ತೆಗೆದು ಅವ್ನ ಮುಂದೆ ಹಾರಾಡ್ತಾ ಇದ್ರು. ಮೊಹಮ್ಮದ್ ಪೈಗಂಬರ್ ಅನೇಕ ಸಾರಿ ಸೋತ. ಆದ್ರೆ ಕೊನೆಗೆ ಅವನಿಗೆ ಗೆದ್ದಾಗ ಆ ಎಲ್ಲ ವೈರಿಗಳ ಕಣ್ಣು ಮುಂದೆ ಎಲ್ಲ ಅವ್ರ ಮುಂದೆ ಇದ್ರು ಪ್ರತ್ಯಕ್ಷವಾಗಿ. ಇನ್ನೇನು ಕೊಂದು ಹಾಕ್ತಾನೇನೋಪ್ಪ ಅಂತ ನಾಗತ್ತಿದ್ರು. ಅವ್ರು ಏನೂ ಮಾಡಲಿಲ್ಲ. ನೀವು ನಮ್ಮ ಸಹೋದರಿದ್ದಾಗ ಆರಾಮಾಗಿ ಬದುಕ್ರಿ, ಕೆಟ್ಟ ವಿಚಾರ ಬಿಡ್ರಿ ಅಂದ. ಅಂಥ ಕ್ಷಮಾಗುಣ ತೋರಿಸಿದ ಮೊಹಮ್ಮದ್ ಪೈಗಂಬರು. ನಾವೆಲ್ಲ ಇದು ಮಾತಾಡ್ತೀವಿ, ಇತರೆ ಧರ್ಮಗಳನ್ನ ಹೊಗಳ್ತೀವಿ. ಆದರೆ ನಮ್ಮ ಧರ್ಮನ ಬಿಟ್ಟು ನೀವು ಬೇರೆ ಧರ್ಮ ಹೊಗಳಿದಿ ಅಂತಂದ್ರೆ ನಿಮ್ಮ ತಾಯಿಗೆ ದ್ರೋಹ ಬರೆದಾಗತ್ತೆ,
ನಿನ್ನ ಮಾತೃಭೂಮಿಗೆ ದ್ರೋಹ ಬಗ್ದಂಗೆ ಆಗ್ತದೆ. ನೀ ತಾಯಿ ಮಗನ ಅಲ್ಲ ಅಂತ ನಮ್ಗೆ ಆಗ್ತೈತಿ. ಇದನ್ನು ಎಲ್ಲ ಕಲ್ತಿದ್ದು ಎಲ್ಲರೂ ಯಾರು, ಕಲಿಸಿದ್ದು ಯಾರು ಅಂತಂದ್ರೆ ನಮ್ಮ ಭಾರತ ದೇಶ. ಹಿರಿಮೆಯಿಂದ ಹೇಳಬೇಕು, ನೀವೆಲ್ಲರೂ ಭಾರತದ ಸುಪುತ್ರರು ಅನ್ನೋ ಇದು ಒಂದೇ ವಾಕ್ಯ ನೀವು ನೆನಪಿನಾಗ ಇಟ್ಟರೆ ನಿಮ್ಮಂಥ ಶ್ರೀಮಂತನ ಈ ಜಗತ್ತಿನಾಗ ಯಾರಿಲ್ಲ. ಶ್ರೀಮಂತನ ಜಗತ್ತಿನಾಗ ಯಾರಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಶಾಂತಿ ಮಂತ್ರ ಹೇಳ್ತದ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳ್ಕೊಂಬಂದಾರ ನಮ್ಮ ಋಷಿ ಮುನಿಗಳು. ಯಾವಾಗ? ಯುಗ ಸಹಸ್ರ ವರ್ಷಗಳ ಹಿಂದೆ. ಇದು ಯೇಸು ಕ್ರಿಸ್ತನ ಆದಿಗೆ 2026 ಈಗಿಂದ ಮಣ್ಣಿದೆ. ಇಡೀ ಜಗತ್ತಿಗೆ ಮೊದಲು ನಾವು ಸಾಧಿಸೋದು. ಭೂಮಿ ಮ್ಯಾಗ ಒಬ್ಬ ಮನುಷ್ಯ ಆಗಿ ಹುಟ್ಟಿ ಬಂದ್ಮ್ಯಾಗ ಅವ್ನು ವೈರಿ ಇರಂಗಿಲ್ಲ ಅನ್ರಿ, ಶತ್ರು ಇರಂಗಿಲ್ಲ ಅನ್ರಿ. ಆ ಶತ್ರುಗಳು ಅದ್ಭುತವಾಗಿರಲಿ, ಸುಂದರವಾಗಿ ಅವ್ರ ಜೀವನ ನಡೆಸಲಿ ಅಂತ ಹೇಳಿ ನಮ್ಮ ಋಷಿ ಮುನಿಗಳ ಅಂದಾರಲ್ಲ. ಅಲ್ಲಿ ಶಕ್ತಿಯನ್ನು ಪಡೆದಾನ ಯೇಸು ಕ್ರಿಸ್ತ, ಅಲ್ಲಿ ಶಕ್ತಿ ಪಡೆದಾನ ಮಹಮ್ಮದ ಪೈಗಂಬರ ಅನ್ನುವಂಥ ವಿಚಾರ ನಿಮ್ಗೆ ಯಾವಾಗ ಗೊತ್ತಿರಬೇಕು. ಆವಾಗ ನೀವು ಹಿಂದೂಗಳು ಅಂತನ್ನಾಗ ನಿಮಗೆ ತಾಕತ್ತು ಬರ್ತದೆ. ಗರ್ವ ಸೆ ಕಹೋ ಹಮ್ ಹಿಂದೂ ಎಂದು ಅನ್ಬೇಡ್ರಿ. ಗರ್ವ ಬೇಡ ನಮಗೆ. ಸ್ವಾಭಿಮಾನ ಸೆ ಕಹೋ ಹಮ್ ಹಿಂದೂ. ನಿಮ್ಮ ಬಗ್ಗೆ ನಿಮ್ಗೆ ಅಭಿಮಾನ ಇರಲಿ ಹಿಂದೂ ಅಂತೇಳಿ. ಗರ್ವ ಯಾವ ಪಡೆದ ನಾವು ಪಾತಾಳಕ್ಕೆ ಹೋಗ್ತಾನೆ. ಪಾತಾಳಕ್ಕೆ ಹೋಗೋಕೆ ನಾವು ಬಂದಿಲ್ಲ. ಸ್ವಾಭಿಮಾನದಿಂದ ತಲೆ ಎತ್ತಿ ತಿರುಗಾಡ್ತೀವಿ. ನಮ್ಮ ತಾಯಿನ ಮೊದಲು ಪ್ರೀತಿಸ್ತೀವಿ. ಎಲ್ಲ ಧರ್ಮಗಳನ್ನು ನಮ್ಮ ತಾಯಿಯಂತೆ ಪ್ರೀತಿಸ್ತೀವಿ. ತಾಯಿ ಹಂಗೆ ಅದನ್ನು ಪ್ರೀತಿಸ್ಲಿಕ್ಕೆ ಹೋಗಲೇಬೇಡ್ರಿ. ಅಂದರೆ ನೀವು ಭಾರತೀಯರು. ಅಂಥ ವೈಚಾರಿಕತೆಯನ್ನು ನೀವು ಕಲಿಯೋದಲ್ಲ, ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನಾನು ಕಾಲೇಜಿಗೆ ಹೋಗಿರ್ತೀನಿ, ಕೆಲವೊಬ್ಬ ಲಕ್ಷಸು ಕೇಳುವಂಥ ಪರಿಸ್ಥಿತಿ ಬಂದುಬಿಡ್ತದೆ. ಹಿಂದೂ ಅಂತೀರಲ್ರಿ, ಶ್ರೀರಾಮ್ ಕಿ ಜೈ ಅಂತೀರಿ, ಜೈ ಭವಾನಿ ಶೈ ಶಿವಾಜಿ ಇಷ್ಟೆಲ್ಲ ಅಂತೀರಿ. ಭಗವದ್ಗೀತೆ ಎಷ್ಟು ಶ್ಲೋಕ ನಿಮಗೆ ಕಂಠಪಾಠ ಬರ್ತಾವೆ? 700 ಅದಾವ್ರಿ. ಅದ್ರಾಗ ಎಷ್ಟು ಬರ್ತಾವ? ಮ್ಯಾಗಿಂದ 7 ಬರ್ತಾವ. 2 0 ತೆಗೆದ್ರೆ ಇಲ್ಲ, ಕೇಳಬೇಡ್ರಿ, ಒಂದೂ ಬರಂಗಿಲ್ಲ. ಹಂಗಾರೆ ನೀವು ಹ್ಯಾಂಗೆ ಹಿಂದೂಗಳಾಗ್ತೀರಿ, ಭಾರತೀಯರಾಗ್ತೀರಿ? ನಿಮ್ಮ ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತೀರಿ ನೀವು? ಹಂಗಾರೆ ಏನು ಕೊಡ್ತೀರಿ? ನನಗನ್ನಿಸ್ತದ ಅಬ್ದುಲ್ ಕಲಾಂ ಇದ್ದಲ್ಲ, ಅವ ಮುಸ್ಲಿಂ ಅಲ್ಲ. ಅವ ಮುಸ್ಲಿಂ ಇದ್ದರೂ ಅವ ಹಿಂದೂ. ನಾವು ಹಿಂದೂಗಳಿದ್ರು ನಾವು ಬೇರೆ ಧರ್ಮದವ್ರು ಅನ್ನಿಸ್ತದೆ. ಯಾಕಂದ್ರೆ ಅವ 700 ಶ್ಲೋಕಗಳು ಬಯಾಟ್ ಮಾಡಿದ್ರಿ. ಅವ ತನ್ನ ಪುರಾಣ ಅಂಕಾರ ಮಾಡಿದ ಆ ಮಾತು ಬೇರೆ. ಅವನಿಗೇನು ಅವಶ್ಯಕತೆ ಐತ್ರಿ 700 ಶ್ಲೋಕ ಕಂಠಪಾಠ ಮಾಡೋದು ಭಗವದ್ಗೀತೆದು? 2020ನೇ ಇಸ್ವಿಯಲ್ಲಿ ನಾನು ಮುಂದುವರೆದಿದ್ದ ರಾಷ್ಟ್ರ ಮಾಡ್ತೀನಿ ಅಂತ ಇಡೀ ಜಗತ್ತಿಗೆ ಸಾರಿದ ನಮ್ಮ ಭಾರತನ. ಅದೆಷ್ಟು ಹೆಮ್ಮೆ ಐತ್ರಿ ನಮ್ಮ ಭಾರತ ದೇಶದಾಗ. ಅಷ್ಟು ಒಂದು ನಯಾ ಪೈಸರ ನಮ್ಮ ಹತ್ರ ಐತೆ ಹಿಂದೂಗಳಲ್ಲಿ. ಗರ್ವಸೆ ಕಹೋ ಹಿಂದೂ ಐ, ಜೈ ಭವಾನಿ ಜೈ ಶಿವಾಜಿ. ಬರೀ ಹೋರಾಡಕ, ಕಲ್ಲು ಒಗ್ಯಾಕ, ತೂರ್ಯಾಡಕ, ಬರೀ ಇದ್ರಾಗ ನಾವು ವೇಸ್ಟ್ ಮಾಡ್ತೀವಿ. ನಿಮ್ಮ ಚಿಂತನ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಿ. ಪಾಪ ಅಬ್ದುಲ್ ಕಲಾಂ ಅವನು 5 ವರ್ಷ ಬಂದಿದ್ದು, ಸರ್ಕಾರದ ರಾಷ್ಟ್ರಪತಿಯಾಗಿ ಪೇಮೆಂಟ್ ಕೊಟ್ಟಿದ್ದು, ಅವ ಬೇರೆ ಟ್ರಸ್ಟ್ಗಳಿಗೆ ದಾನ ಮಾಡಿದ್ರಿ. ದಾನ ಮಾಡಿದ. ನಾವು ಏನು ದಾನ ಮಾಡೀವಿ? ಆ ಭಗವಂತ ಕೊಟ್ಟಿದ್ದ ದಾನ ಚೆಂದಾಗಿ ಹೋಗಕ್ಕೆ ಬಂದೀವಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿಕೋಕೆ ಬಂದೀವಿ. ಮತ್ತೊಂದು ಏನೂ ಮಾಡೋಕ್ಕೆ ಬಂದಿಲ್ಲ. ನಾವು ಮನುಷ್ಯರ ಮಕ್ಕಳು ಹೆಂಗೆ ಹಾಕೀವಿ? ಅದಕ್ಕೆ ಸಂತರು, ಶರಣರು, ಮಹಾತ್ಮರು ಹೇಳಿದ್ದು ಮೊದಲು ಏನಪ್ಪ ಅಂತಂದ್ರೆ, ಏನಾದರೂ ಆಗು, ಮೊದಲು ನೀನು ಮಾನವನಾಗು. ಬರೀ ಒಳ್ಳೆ ಬಟ್ಟೆ ಹಾಕೊಂಡು ತಿರುಗಾಡೋದಲ್ಲ, ಆ ಬಣ್ಣದ ಎಲ್ಲ ಒಂದು ಸಂಕೇತ ಅದಲ್ಲ, ಅದನ್ನು ನಿನ್ನ ಮನಸ್ಸಿಗೆ ಹಚ್ಚಿಗೋ. ನೀನು ಪವಿತ್ರಾತ್ಮ ಆಗು. ತ್ಯಾಗೇನೈಕೆ ಅಮೃತತ್ವ ಮಾನಸು. ಎಷ್ಟು ಅದ್ಭುತವಾದಂಥದ್ದು. ಬರೀ ಬೇಕು ಅನ್ನೋರಿಗೆ ಎಂದೂ ಸುಖ ಇಲ್ಲ. ಹಪಾಪಿತನ. ತ್ಯಾಗ ಕೊಡೋದ್ರಲ್ಲಿ ಅದ್ಭುತವಾದಂಥ ಸುಖ ಐತಿ. ತ್ಯಾಗದಿಂದಲೇ ನಿನ್ನ ಮುಕ್ತಿ ಸಿಗ್ತೈತಿ. ಬೇಕು ಅನ್ನೋದ್ರಿಂದ ಎಂದೂ ಸಿಗಂಗಿಲ್ಲ. ಇಂಥ ಅದ್ಭುತವಾದಂಥ ವಿಚಾರವನ್ನು ಇಲ್ಲಿ ಚಿಂತನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಇದು ನನ್ನ ಅಹೋಭಾಗ್ಯ ಅಂತಂದ್ರೆ ಅತಿಶೋಕ್ತಿ ಆಗಂಗಿಲ್ಲ. ಮಾತಾಡ್ಬೇಕಂದ್ರೆ ಭಾಳ ಇಷ್ಟ, ನಿಮ್ಮ ಜೋಡಿ ಹಂಚ್ಕೋಬೇಕು ಭಾಳ ಇಷ್ಟ. ಆದ್ರೆ ಮರಣ ಬಂದಾಗ ಯಮ ಹೆಂಗೆ ತೊಗೊಂಡು ಹೋಗ್ತಾನೋ ಟೈಮ್ ಆಗೈತಿ. ಚಿಂತನೆ ಸಿರಿ ಅವರು ನನ್ನೂ ಬಿಡಂಗಿಲ್ಲ, ಮೈಕ್ ಕಸ್ಕೊಂಡು ಬಿಡ್ತಾರೆ. ಅದಕ್ಕೆ ಭಾರತದ ಬಗ್ಗೆ ಅಭಿಮಾನ ಇರಲಿ. ಚಿಂತನೆ ನಿಮ್ಮದು ಯಾವಾಗಲೂ ಹೆಂಗಿರ್ಬೇಕಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿಗಿರಬೇಕು. ಧರ್ಮದಿಂದ ನೀವು ಎಷ್ಟು ಬೇಕಾದಷ್ಟು ದುಡ್ಡು ಗಳಿಸ್ರಿ, ಅನ್ಯಾಯದಿಂದ ಗಳಿಸಬೇಡ್ರಿ. ಧರ್ಮದಿಂದ ನಿಮ್ಮ ಎಲ್ಲ ಕಾಮನೆಗಳನ್ನು ಪೂರೈಸ್ಬೇಡಿ. ಧರ್ಮ ವಿರುದ್ಧವಾದಂಥ ಕಾಮನೆಗಳನ್ನು ಬೇಡ. ನನಗೆ ಸಾಮರ್ಥ್ಯ ಐತಿ, ಏನು ಬೇಕಾದ್ರೆ ನಾನು ಚಿಂತನೆ ಮಾಡಬಲ್ಲೆ ಅಂತಂದ್ರೆ ನೆಗೆಟಿವ್ ಚಿಂತನೆ ಮಾಡೋದು ನೀವು ಭಾರತೀಯ ಅಲ್ಲ. ನಿನಗೆ ಹುಟ್ಟುವುದು ಇಲ್ಲಿ ಪಾಪ ಗಳಿಸ್ಲಿಕ್ಕೆ ಹುಟ್ಟಿದೀಯ, ನೀವು ಹೊರತಾಗಿ ಪುಣ್ಯ ಗಳಿಸ್ಲಿಕ್ಕೆ ಇಲ್ಲಿ ಹುಟ್ಟಿಲ್ಲ. ನಿಮ್ಮ ಕಾಮ ಅಂದ್ರೆ ಬರೀ ಗಂಡ ಯಂತ್ರ ಕಾಮ ಅಂತಲ್ಲ, ಬಯಕೆ ಅಂತ, ಆಸೆ. ಈ ಚಿಂತನೆಯನ್ನು ಮಾಡೋದು ಕೂಡ ಒಂದು ಮನುಷ್ಯನ ಬಯಕೆ. ಇದು ಕೂಡ ಅತಿಶಯೋಕ್ತಿಯಿಂದ ಅತಿ ಆಗಬಾರ್ದು. ಅತಿ ಸರ್ವತ್ರ ವರ್ಜಯೇತ್.
ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ಕೊಂಬರ್ತಾರೆ ಏನಪ್ಪ, ಯುಕ್ತಾಹಾರ ವಿಹಾರಕ್ಷ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖ. ನಾವು ಭಾರಿ ಚಿಂತನೆ ಮಾಡಬಾರ್ದು, ಏನೇನು ಹುಚ್ಚುರ್ಗತ್ಲೆ ಧರ್ಮಕ್ಕೆ ವಿರುದ್ಧವಾದ ಚಿಂತನೆ ಮಾಡಿದರೆ ನೀ ಪಶು ಹಾಕಿ ಕಣಲೇ ಅಂತದದು. ನಮ್ಮ ಹಿಂದೂ ಧರ್ಮ ಪಶು ಆಗ್ಲಿಕ್ಕೆ ಬಂದೀವ ನಾವು. ಹೆಂಗಿರಬೇಕು, ಎಷ್ಟು ನಿದ್ದೆ ಮಾಡಬೇಕು ಅಷ್ಟೇ ನಿದ್ದೆ ಮಾಡಬೇಕು, ಎಷ್ಟು ಅಡ್ಡಾಡಬೇಕು ಅಷ್ಟೇ ಅಡ್ಡಾಡಬೇಕು, ಏನು ಉಣ್ಣಬೇಕು ಉಣ್ಣು ಬಗ್ಗೆ ಅದು ಹೇಳೋಕ್ಕಾಗಿರಲ್ಲ, ಏನು ಉಣ್ಣಬೇಕು ಅದು ಉಣ್ಣಬೇಕು, ಹಿತವಾಗಿ ಮಿತವಾಗಿ ಉಣ್ಣಬೇಕು, ಎಲ್ಲ ಲಿಮಿಟ್ದಾಗ ಇರಬೇಕು. ಅಂದರೆ ಅವ ಭಾರತೀಯ. ಹಂಗಿರ್ಬೇಕು ನಾವು ಅಂತಂದ್ರೆ ಅಪೂರ್ಯಮಾನಂ ಅಚಲಂ ಪ್ರತಿಷ್ಠಂ ಸಮುದ್ರ ಮಾಪಂ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತೆ ನ ಕಾಮ ಕಾಮಿ. ಎಂಥ ಒಂದು ಆಧ್ಯಾತ್ಮಿಕ ಭಾವನೆಗಳನ್ನು ನಮ್ಮ ಅಳವಡಿಸ್ಕೊಂಡು ಬರಬೇಕಂದ್ರೆ ಎಲ್ಲ ಒಳ್ಳೆ ವಿಚಾರಗಳು ಕುಂತಲ್ಲೇ ನಿನ್ನ ಕಡೆ ಬರಬೇಕು. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತಾರೆ. ಇಲ್ಲಿ ನಾವು ಚಿಂತನೆ ಮಾಡಕ್ಕೆ ಕೂತ್ರೆ ಎಲ್ಲ ಮಹಾತ್ಮರು ಈಗಿದ್ದವರು ಹಿಂದೆ ಆಗಿ ಹೋದವರು ಎಲ್ಲ ಮಹಾತ್ಮರ ಚಿಂತನೆಗಳು ನಿನ್ನ ತಲೆಯಾಗಿ ಬಂದು ಕೂಡ್ತಾವಂತ. ಅಂಥ ಸಾಮರ್ಥ್ಯ ನೀವು ಬೆಳೆಸ್ಕೊಳಕ್ಕೆ ಬಂದು ಇಲ್ಲಿ ಭಾರತ ದೇಶಕ್ಕೆ ಸಮುದ್ರಗತ್ಲೆ ಗಂಭೀರವಾಗಿರ್ಲಿಕ್ಕೆ ಬಂದು ಇದಕ್ಕೆ ಹಾತೊರೆದು ಅಥವಾ ಏನೇನೋ ಚಿಂತನೆ ಮಾಡಿ ನನಗೆ ಭಾಳ ಚಂದ ಬುದ್ಧಿ ಕೊಟ್ಟಾನ ದೇವರು ಅಂತ ಹೇಳಿ ಏನೇನೋ ಚಿಂತನೆ ಮಾಡೋಕ್ಕೆ ದಯಮಾಡಿ ಹೋಗಬೇಡ್ರಿ. ನಿಮ್ಮ ಕಾಲಿನ ಮೇಲೆ ನೀವು ಕಲ್ಲು ಹಾಕೊಂಡಂಗೆ ಆಗ್ತದೆ. ಅದನ್ನು ನಮಗೂ ನೋಡಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಮ್ಮೆಲ್ಲ ಸಹೋದರರು ನಿಮ್ಮ ಮನೆಯಲ್ಲೇ ಹುಟ್ಟಿನಂತ ಮೊದಲೇ ಹೇಳಿದಲ್ಲ, ಅಂಥ ಸ್ಥಾನಕ್ಕೆ ನೀವು ಅರ್ಹರಲ್ವೇ ಅಲ್ಲ. ನಿಮ್ಮಲ್ಲಿ ಯೋಗ್ಯತೆ ಅದ್ಭುತವಾಗ್ಯದ. ಅಮೃತ ಪುತ್ರಾಹ ಸರ್ವೇ, ನಾವೆಲ್ಲರೂ ಅಮೃತ ಪುತ್ರರು, ಆ ದೇವರ ಮಕ್ಕಳು. 33 ಕೋಟಿ ದೇವರಲ್ಲ, ಎಲ್ಲರೂ ದೇವರ ಭಾರತದಾಗಿರೋರು. ಅಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ನಾವು ನೀವು ಪ್ರಬುದ್ಧತೆಯಿಂದ ಈ ಚಿಂತನೆ ಏನು ಒಂದು ನಾನು ಚಿಂತನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟದಲ್ಲ, ಅದನ್ನು ಸದುಪಯೋಗಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ವಾಕ್ಪುರುಷಗಳನ್ನು ನನ್ನ ಗುರುವರ ಚರಣಾರವಿಂದ ಕರ್ಪಿಸಿ ವಿರಮಿಸ್ತೀನಿ.